ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಫ್ನ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ. ನೀವು ಖಾಸಗಿ ಕಂಪ್ನಿ ನೌಕರರಾಗಿದ್ದು ನೀವು ಕಂಪ್ನಿಯನ್ನು ಬಿಟ್ಟ ನಂತರ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಪಿ ಎಫ್ನ ಹಣವನ್ನು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಅಂದರೆ ನಿಮ್ಮ ಎಲ್ಲ ಹಣವನ್ನು ಹಿಂತೆಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿನ ಕೊಡ್ತಾಯಿದ್ದೀನಿ. ಅದು ಕೂಡ ನೀವು ಯಾವುದೇ ಸೈಬರ್ ಸೆಂಟರ್ಗೆ ಹೋಗ್ದೇ ಸ್ವತಃ ನೀವು ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ಈ ಸ್ಟೆಪ್ ಬೈ ಸ್ಟೆಪ್ಪು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ ತನಕ ನೋಡಿ. ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯು ಎ ಎನ್ ನಂಬರು ಮತ್ತು ಪಾಸ್ವರ್ಡು ಮತ್ತು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸೈನ್ ಇನ್ ಮಾಡ್ಕೋಬೇಕಾಗತ್ತೆ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇವಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಇ ಪಿ ಎಫ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇವಾಗ ನಿಮ್ಮ ಪಿ ಎಫ್ನ ಕ್ಲೈಮ್ ಮಾಡೋಕ್ಕೆ ಎಲ್ಲ ಆಪ್ಷನ್ಗಳು ಕೂಡ ತೆರ್ಕೊಳ್ಳುತ್ತೆ. ಇಲ್ಲಿ ನೀವು ಮೊದಲಿಗೆ ಮೇನೇಜ್ ಅನ್ನೋ ಆಪ್ಷನ್ಗೆ ಬಂದು ನೀವು ಇಲ್ಲಿ ನಿಮ್ಮ ಪಿ ಎಫ್ನ ಕ್ಲೈಮ್ ಮಾಡೋಕ್ಕಿಂತ ಮೊದಲು ನಿಮ್ಮ ಖಾತೆ KYC ಆಗಿದೆಯಾ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ KYC ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪಾನು, ಬ್ಯಾಂಕು ಮತ್ತು ಆಧಾರ್ ಕಾರ್ಡು ಈ ಮೂರು ಕೂಡ ಇಲ್ಲಿ ವೆರಿಫೈ ಆಗಿರಬೇಕಾಗ್ತದೆ. ನೀವು ಈ ವೆರಿಫೈ ಆಗಿ ಇಲ್ಲಿ ಗ್ರೀನಲ್ಲಿ ಅಪ್ರೂವಲ್ ಅಂತ ತೋರಿಸ್ತಾ ಇರುತ್ತೆ. ಆ ಥರ ಇರಬೇಕಾಗತ್ತೆ. ಒಂದು ವೇಳೆ ನಿಮ್ಮದು ಅಪ್ರೂವಲ್ ಆಗಿಲ್ಲ ಅಂದರೆ ನೀವು ಆನ್ಲೈನ್ ಕೂಡ ಇಲ್ಲಿ KYCಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರ, ನಂತರ ನೀವು ಇಲ್ಲಿ ವೆವ್ ಅನ್ನೋ ಕಾಲಮ್ಗೆ ಬಂದು ಇಲ್ಲಿ ಪಾಸ್ಬುಕ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಮತ್ತೆ ಒಂದು ಸರಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ UAN ನಂಬರು ಮತ್ತು ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿ ಎಫ್ ಖಾತೆಯಲ್ಲಿ ಇರ್ತಕ್ಕಂಥ ಹಣದ ಸಂಪೂರ್ಣ ಮಾಹಿತಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ಪಾಸ್ಬುಕ್ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಪಿ ಎಫ್ ಖಾತೆಯಲ್ಲಿರ್ತಕ್ಕಂಥ ಎಂಪ್ಲಾಯಿ ಸೇರು ಮತ್ತು ಎಂಪ್ಲಾಯರ್ ಸೇರು ಹಾಗೆಯೇ ಪೆನ್ಷನ್ ಅಮೌಂಟು ಈ ಮೂರು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ಈ ಮೂರು ಹಣನೂ ಕೂಡ ನಿಮಗೆ ನಿಮ್ಮ ಖಾತೆಗೆ ಬರುತ್ತೆ. ಅದಕ್ಕಿಂತ ಮೊದಲು ನೀವು ಕಂಪ್ನಿ ಬಿಟ್ಟು 2 ತಿಂಗಳಾಗಿರಬೇಕಾಗ್ತದೆ. ನಂತರ ನಿಮ್ಮ ಸರ್ವಿಸ್ ಹಿಸ್ಟ್ರಿ ಬಂದು ನೀವು 6 ತಿಂಗಳ ಮೇಲ್ಪಟ್ಟು ಕೆಲಸ ಮಾಡಿರಬೇಕು. ತದನಂತರ ನೀವು 9.5 ವರ್ಷದ ಒಳಗೆ ನೀವು ಕಂಪ್ನಿನ ಬಿಟ್ಟಿದ್ರೆ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಕೋಬೋದು. ಅದಕ್ಕಿಂತ ಮೊದಲು ನೀವು ಕಂಪ್ನಿನ ಯಾವ ಡೇಟಲ್ಲಿ ಲಾಸ್ಟ್ ಡೇಟಲ್ಲಿ ನಿಮ್ಮ ಪಿ ಎಫ್ ಅಮೌಂಟ್ ಬಂದಿದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. 60 ದಿವಸದ ಒಳಗಿದ್ರೆ ನೀವು ಅಪ್ಲೈನ ಖಂಡಿತವಾಗೂ ಮಾಡ್ಬೋದು. ಸ್ನೇಹಿತರೆ, ಈ ಕಾಲ ಮೇಲೆ ನಿಮಗೆ ತೋರಿಸ್ತಾ ಇದೆ ನಿಮಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ. ನಂತರ ಮತ್ತೆ ನಾವು ಹೋಮ್ ಪೇಜ್ಗೆ ಹೋಗಿ ಮತ್ತು ಮಾರ್ಕ್ ಆಫ್ ಎಕ್ಸಿಟ್ ಅಂತ ಆಪ್ಷನ್ ಇದೆ. ಮೇನೇಜ್ಗೆ ಹೋಗಿ ಮಾರ್ಕ್ ಆಫ್ ಎಕ್ಸಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕಂಪ್ನಿ ಬಿಟ್ಟಿರೋದು ಕೂಡ ಇಲ್ಲಿ ತೋರಿಸ್ಬೇಕಾಗತ್ತೆ. ನೀವು 2 ತಿಂಗಳ ನಂತರ ನೀವು ಕಂಪ್ನಿಲಿ ಕೆಲಸ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನೀವು ಎಕ್ಸಿಟ್ನ ನೀವು ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವು ಆನ್ಲೈನಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಿಮ್ಮ ಎಂಪ್ಲಾಯರ್ನ ಕೂಡ ಸಂಪರ್ಕ ಮಾಡಿ ನೀವು ಅಲ್ಲೂ ಕೂಡ ಕ್ಲೈಮ್ ಮಾಡ್ಬೋದು. ಇಲ್ಲಿ ಸರ್ವಿಸ್ ಹಿಸ್ಟ್ರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಮತ್ತು ಡೇಟ್ ಆಫ್ ಎಕ್ಸಿಟ್ ಕೂಡ ಎರಡೂ ಕೂಡ ಮೆನ್ಷನ್ ಆಗಿರಬೇಕು. ತದನಂತರ ನೀವು ಪಿ ಎಫ್ನ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ನ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಬರ್ತೀರಾ. ಇಲ್ಲಿ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ಗೆ ಹೋಗಿ ಕ್ಲೈಮ್ ಫಾರಮ್ 31, 19, 10C ಮತ್ತು 10D ಈ 4 ಫಾರಮ್ಗಳು ಓಪನ್ ಆಗ್ತವೆ. ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಪಿ ಎಫ್ ಎಲ್ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಪಾಸ್ಬುಕ್ನ ಅಕೌಂಟ್ ನಂಬರ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ, ಎಸ್ ಅಂತ ಮಾಡಿ. ತದನಂತರ ನೀವು ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಕ್ಲೈಮ್ ಫಾರ್ಮ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಓನ್ಲಿ ಪಿ ಎಫ್ ವಿತ್ಡ್ರಾಲ್ ಫಾರಮ್ ನಂಬರ್ 19, ಓನ್ಲಿ ಪೆನ್ಷನ್ ವಿತ್ಡ್ರಾಲ್ ಫಾರಮ್ ನಂಬರ್ 10C, ಹಾಗೆಯೇ ಸ್ಕೀಮ್ ಸರ್ಟಿಫಿಕೇಟ್ 10C, ಪಿ ಎಫ್ ಅಡ್ವಾನ್ಸ್ 13(1) 4 ಆಪ್ಷನ್ಗಳು ಬರುತ್ತೆ. ನಾನು ಓನ್ಲಿ ಪಿ ಎಫ್ ವಿತ್ಡ್ರಾಲ್ ಫಾರಮ್ ನಂಬರ್ 19ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಒಂದು ಸರಿ ನೀವು ನಿಮ್ಮ ಪಿ ಎಫ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ 50,000 ಮೇಲ್ಪಟ್ಟಿದ್ರೆ ನೀವು ಫಾರಮ್ ನಂಬರ್ 15Gನ ಬರೆದು ಅಪ್ಲೈ ಮಾಡಬೇಕಾಗತ್ತೆ. ಯಾಕಂದರೆ TDS ಕಟ್ಟಾಗ್ಬಿಡುತ್ತೆ ಇಲ್ಲ ಅಂದರೆ. ಹಾಗೆಯೇ ನಿಮ್ಮ ಅಮೌಂಟ್ 50,000 ಮೇಲಿದ್ದರೆ ಯಾವ ರೀತಿ 15G ಫಾರಮ್ ಬರೆಯೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅದು ನಮ್ಮ ಚಾನಲಲ್ಲಿ ಸಿಗುತ್ತೆ. ಇವಾಗ ನಾನು 15G ಫಾರಮ್ನ ಅಪ್ಲೋಡ್ ಮಾಡಿದೆ. ತದನಂತರ ಇಲ್ಲಿ ಎಂಪ್ಲಾಯಿ ಫುಲ್ ಅಡ್ರೆಸ್ಸು, ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆಯೋ ಆ್ಯಸ್ ಇಟ್ ಈಸ್ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಮನೆ ನಂಬರು, ನಿಮ್ಮ ಗ್ರಾಮ, ಹಾಗೆಯೇ ನಿಮ್ಮ ಹೋಬಳಿ ಪೋಸ್ಟು, ಹಾಗೆಯೇ ನಿಮ್ಮ ಜಿಲ್ಲೆ, ಹಾಗೆಯೇ ನಿಮ್ಮ ಸ್ಟೇಟು ಸೆಲೆಕ್ಟ್ ಮಾಡಿಕೊಂಡು ಸಿಟಿ ಅನ್ನೋ ಕಾಲಮ್ಗೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ, ಇಲ್ಲಿ ಚೆಕ್ ಆ್ಯಂಡ್ ಪಾಸ್ಬುಕ್ ಅಂತ ಕೇಳುತ್ತೆ. ಇಲ್ಲಿ ನೀವು ಒಂದು ಕ್ಯಾನ್ಸಲ್ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ಕು ಇಷ್ಟನ್ನು ಅಪ್ಲೋಡ್ ಮಾಡ್ಬೋದು. ಇವಾಗ ನಾನು ಬ್ಯಾಂಕ್ ಪಾಸ್ಬುಕ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಫೋಟೋ ಪಕ್ಕ ನಿಮ್ಮದು ಸಿಗ್ನೇಚರು ಅಂದರೆ ಸೀಲು ಸಿಗ್ನೇಚರ್ ಆಗಿರಬೇಕಾಗ್ತದೆ. ಎಂಟಿ ಹಾಕಬೇಡಿ, ಯಾಕಂದರೆ ರಿಜೆಕ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರನೂ ಕೂಡ. ನಂತರ ನಾನು ಪಾಸ್ಬುಕ್ ಅಪ್ಲೋಡ್ ಮಾಡಿದ ನಂತರ ಈಗ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬಂದಿದೆ. ಆ OTPನ ಬಾಕ್ಸ್ಗೆ ಹಾಕಿ ಇಲ್ಲಿ ವ್ಯಾಲಿಡೇಟ್ OTP ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲೈ ಮಾಡಿರ್ತಕ್ಕಂಥ ಫಾರಮು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಾಗಿದೆ ಅಂತೇಳಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಅಕ್ಲೈನ್ಮೆಂಟು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಸ್ಟಮರ್ ಆಗಿದ್ರೆ ನೀವು ಡೌನ್ಲೋಡ್ ಮಾಡಿ ಅವರಿಗೆ ಪ್ರಿಂಟ್ ತೆಗೆದು ಕೊಡ್ಬೋದು. ಈ ರೀತಿ ಮೊದಲನೇ ಒಂದು ಫಾರಮ್ ನಂಬರ್ 19 ಸಕ್ಸಸ್ಫುಲ್ ಆಯಿತು.
ನಂತರ ನೀವು ಎರಡನೇ ಫಾರಮ್ 10C ಅಪ್ಲೈ ಮಾಡಬೇಕು. ಈಗ ಪೆನ್ಷನ್ ಅಮೌಂಟ್ಗೋಸ್ಕರ ನೀವು ಆನ್ಲೈನ್ ಸರ್ವಿಸ್ಗೆ ಬಂದು ಕ್ಲೈಮ್ ಫಾರಮ್ ಅನ್ನೋದನ್ನ ಕ್ಲಿಕ್ ಮಾಡಿ ಆ್ಯಸ್ ಇಟ್ ಈಸು ಮೊದಲು ಯಾವ ರೀತಿ ಫಿಲ್ ಮಾಡೋರೋ ಆ ರೀತಿ ಒಂದು ಪಾಪಪ್ ಬರುತ್ತೆ. ಸೇಮ್ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಮಾಡ್ಕೊಂಡಿದ ನಂತರ ಒಂದು ಪಾಪಪ್ ಬರುತ್ತೆ, ನೀವು ಎಸ್ ಅಂತ ಮಾಡಬೇಕಾಗತ್ತೆ. ನಂತರ ಕೆಳಗಡೆ ಪ್ರೊಸೀಡ್ ಅಂತ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ವೆಯ್ಟ್ ಮಾಡಿ, ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತು. ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಮತ್ತೆ ಓಪನ್ ಮಾಡಿಕೊಂಡು ಅಲ್ಲಿ ಓನ್ಲಿ ಪೆನ್ಷನ್ ವಿತ್ಡ್ರಾಲ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗು ನೀವು ಫಾರಮ್ ನಂಬರ್ 19 ಹಾಕಿದಿರಿ, ಇವಾಗ 10C ಹಾಕ್ತಾಯಿದ್ದೀರಿ. ನಂತರ ಇಲ್ಲಿ ಎಂಪ್ಲಾಯ್ ಫುಲ್ ಅಡ್ರೆಸ್ಸು ಸೇಮ್ ಆ್ಯಸ್ ಇಟ್ ಈಸು, ನಿಮ್ಮ ಗ್ರಾಮ, ನಿಮ್ಮ ಪೋಸ್ಟು, ಹಾಗೆ ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ಸ್ಟೇಟು, ಹಾಗೆ ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ನಿಮ್ಮ ಸಿಟಿ, ಹಾಗೆಯೇ ನಿಮ್ಮ ಪಿನ್ ಕೋಡು, ಈ ಮೂರು ಕೂಡ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಆ್ಯಸ್ ಇಟ್ ಈಸ್ ನೀವು ಫಿಲ್ ಮಾಡಬೇಕಾಗತ್ತೆ. ಎಲ್ಲ ಫಿಲ್ ಮಾಡಿದ ನಂತರ ಮತ್ತೆ ನೀವು ಚೂಸ್ ಫೈಲ್ ಮಾಡಿ ಮತ್ತೆ ಒಂದು ಸರಿ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಕಲರ್ ಸ್ಕ್ಯಾನ್ ಅಂದರೆ ಪಾಸ್ಬುಕ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಗೆಟ್ ಆಧಾರ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸ್ಗೆ ಹಾಕಿ ವ್ಯಾಲಿಡೇಟ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮದು ಎರಡನೇ ಫಾರಮ್ ಕೂಡ ನಿಮ್ಮದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗ್ತು. ಈಗ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ನ 2 ಕಾಪಿಗಳು ಕೂಡ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ಇಲ್ಲಿ ಕ್ಲಿಕ್ ಹೇರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಅಕ್ಲೈನ್ಮೆಂಟು ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಕಸ್ಟಮರ್ ಬೇಕಾದ್ರೂ ಪ್ರಿಂಟ್ ಮಾಡಿ ಕೊಡ್ಬೋದು. ಸ್ನೇಹಿತರೆ, ಇಷ್ಟ ಆಯಿತು ಅಂದರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಫಾರಮ್ ನಂಬರ್ 19, ಫಾರಮ್ ನಂಬರ್ 10C ಈ 2 ಕೂಡ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಇವಾಗ ನಿಮ್ಮದು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ನ ಹಣ 7 ರಿಂದ 10 ದಿನದ ಒಳಗೆ ನಿಮ್ಮ ಕೈ ಸೇರುತ್ತೆ. ಅದಕ್ಕೂ ಮೊದಲು ನಿಮಗೆ ಮೆಸೇಜಲ್ಲಿ ಯಾವ ಹಂತದಲ್ಲಿದೆ ನಿಮ್ಮ PFನ ಹಣ, ಪ್ರೊಸೀಜಿಂಗಲ್ಲಿದೆಯಾ, ಇಲ್ಲ ಸಬ್ಮಿಟ್ ಆಗಿದೆಯಾ, ಕ್ಲೈಮ್ಡ್ ಆಗಿದೆಯಾ ಅಂತೇಳಿ ಮೆಸೇಜ್ ಕೂಡ ಬರ್ತಾ ಇರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.